ಹೀರೆಕಾಯಲ್ಲಿ ಚಟ್ನಿ ಮಾಡ್ತೀವಿ, ನಾವು ಬೇಳೆ ಸಾಂಬಾರು ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಹೀರೆಕಾಯಿಂದ ಸಾಂಬಾರನ್ನ ಮಾಡಿದ್ರೆ ಇದು ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆ, ಅನ್ನಕ್ಕೂ ಸಹ ತಿನ್ಬೋದು. ನಾವು ಬದನೆಕಾಯಿಂದ ಎಣ್ಣೆಗಾಯಿ ಮಾಡ್ತಾ ಇರ್ತೀವಿ. ಈ ರೀತಿ ಹೀರೆಕಾಯಿಂದ ಎಣ್ಣೆಗಾಯಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಎಣ್ಣೆಗಾಯಿ ಮಾಡೋದಕ್ಕೆ ಅಂತ ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕಡಲೆಬೀಜ, ಈರುಳ್ಳಿ, ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಮತ್ತೆ ಒಣಮೆಣಸಿನಕಾಯಿ, ಖಾರಕ್ಕೆ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿನ ಹಾಕೊಂಡು ಕಡಲೆಬೀಜ, ಧನಿಯಾನೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಎಳ್ಳನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಆ ಸಾಮಗ್ರಿ ಎಲ್ಲ ತಣ್ಣಗೆ ಹಾಕಿ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಹೀರೆಕಾಯಿನ ಮೇಲೆ ಸಿಪ್ಪೆನ ಪೀಲ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡು ಮಿಕ್ಸಿ ಜಾರ್ ತಗೊಂಡು 1 ಟೊಮ್ಯಾಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಹುರಿದಿಟ್ಕೊಂಡಿರೋ ಸಾಮಗ್ರಿನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆನ ಹುರಿದು ಆದ್ರೂ ಹಾಕೋಬಹುದು ಅಥವಾ ಹಸಿ ಜೀರಿಗೆನಾದ್ರೂ ಹಾಕೋಬಹುದು. ಇಷ್ಟನ್ನು ನುಣ್ಣಕ್ಕೆ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಹೀರೆಕಾಯಿ ಎಣ್ಣೆಗಾಯಿ ಮಾಡೋದಕ್ಕೆ ಅಂತ. ಮಸಾಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ನಾವು ಹೀರೆಕಾಯಿನ ಸಣ್ಣ ಪೀಸಸ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಹೀರೆಕಾಯಿನ ಈ ರೀತಿ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದಾದ್ಮೇಲೆ ಹೀರೆಕಾಯಿನ ಒಂದ್ಸರಿ ವಾಶ್ ಮಾಡ್ಕೊಂಡು ಹೀರೆಕಾಯಿನ ಫುಲ್ ಕಟ್ ಆಗದೆ ಇರೋ ಹಾಗೆ ಈ ರೀತಿ ಒಂದು 4 ರಿಂದ 5 ಈ ರೀತಿ ಪೀಸಸ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಅದು ಫುಲ್ ಕಟ್ ಆಗಬಾರ್ದು. ಆ ರೀತಿ ಆದರೂ ಕಟ್ ಮಾಡ್ಕೋಬಹುದು ಅಥವಾ ಸೆಂಟರಲ್ಲಿ ನಾವು ಈ ರೀತಿ ಹೋಲ್ ಮಾಡಿಕೊಂಡು ಅದರಲ್ಲಾದರೂ ನಾವು ಖಾರನ ಫಿಲ್ ಮಾಡ್ಕೋಬಹುದು. ನಾನಿಲ್ಲಿ ಹೀರೆಕಾಯಿನೆಲ್ಲ ಈ ರೀತಿ ಒಂದು 4 ಪೀಸಸ್ ಮಾಡಿಕೊಂಡು ಇದರೊಳಗಡೆ ಒಂದು ಸ್ಪೂನ್ ತೊಗೊಂಡು ಅದರಲ್ಲಿ ಮಸಾಲನ್ನೆಲ್ಲ ಫಿಲ್ ಮಾಡಿಕೊಂಡು ಹೀರೆಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೀರೆಕಾಯಿ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾನ ಈ ರೀತಿ ತುಂಬ್ಕೋಬೇಕು. ಹೀರೆಕಾಯಿ ಒಳಗಡೆ ಮಸಾಲಾನೆಲ್ಲ ಈ ರೀತಿ ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಎಣ್ಣೆ ಕಾದಿರುತ್ತಲ್ಲ, ಕಾದಿರೋ ಎಣ್ಣೆನಲ್ಲಿ ಹೀರೆಕಾಯಿನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಸಾಫ್ಟ್ ಆಗೋವರೆಗೂ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹೀರೆಕಾಯಿನೆಲ್ಲ. ಒಂದು ಸೈಡ್ ಹೀರೆಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ರೀತಿ ತಿರುಗಿಸ್ಕೊಂಡು ಹೀರೆಕಾಯಿನ ಒಂದು ಸ್ವಲ್ಪ ಹೊತ್ತು ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ನಾವು ಈ ರೀತಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು. ಹೀರೆಕಾಯಿನೆಲ್ಲ ಎಣ್ಣೆನಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದಾದ್ಮೇಲೆ ಮಸಾಲಾನ ಹಾಕೋತಾ ಇದ್ದೀನಿ. ಮಸಾಲಾನ ಹಾಕಿ ಹೀರೆಕಾಯಿ ಜೊತೆ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲಿ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲಾಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ತಕ್ಕ ಹಾಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿನ ಮಸಾಲ ಜೊತೆ ಹೀರೆಕಾಯಿ ಬೇಯುವವರೆಗೂ ನಾವು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಹೀರೆಕಾಯಿನ. ಮಧ್ಯದಲ್ಲಿ ನಮಗೆ ಗಟ್ಟಿ ಆಯಿತು ಅನ್ಸಿದ್ರೆ ನೀರು ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ. ಬದನೆಕಾಯಲ್ಲಿ ಎಣ್ಣೆಗಾಯಿ ಮಾಡ್ಕೋತೀವಲ್ಲ ಅದಕ್ಕಿಂತ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಹೀರೆಕಾಯಿ ಎಣ್ಣೆಗಾಯಿ ಟ್ರೈ ಮಾಡಿದ್ರೆ ಮತ್ತೆ ಮಾಡಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಚಪಾತಿ ಜೊತೆಗೆ, ಮುದ್ದೆ ಜೊತೆಗೆ, ರೊಟ್ಟಿ ಜೊತೆಗೂ ಸಹ ನಾವು ಈ ಹೀರೆಕಾಯಿ ಎಣ್ಣೆಗಾಯಿನ ತಿನ್ಬೋದು. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ ಯು.